ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತೃಷಾ ರಮೇಶ್. ಇವತ್ತು ನಮ್ಮ ಜೊತೆಗಿದ್ದಾರೆ ಬಿಗ್ ಬಾಸ್ ಮನೆಯ ಟಾಸ್ಕ್ ಕ್ವೀನ್ ರಾಶಿಕಾ ಶೆಟ್ಟಿ ಅವರು. ಸೊ ಹೇಗಿತ್ತು ಬಿಗ್ ಬಾಸ್ ಮನೆ ಅನುಭವ ಅಂತ ಕೇಳೋಣ ಬನ್ನಿ. ಹಾಯ್ ಹಾಯ್, ಹೇಗಿತ್ತು ಅನುಭವ? ಸೂಪರ್ ಆಗಿತ್ತು ಅನುಭವ. ನಿಮಗೆ ಎಷ್ಟು ಖುಷಿ ಇತ್ತೋ ನಮಗೂ ಅಷ್ಟೇ ಖುಷಿ ಇದೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಏನೇನು ಕಾಂಪ್ಲಿಮೆಂಟ್ ಬಂದಿದೆ ಅಂತ ಗೊತ್ತಿದೆಯಾ ನಿಮಗೆ? ಸ್ವಲ್ಪ ಗೊತ್ತಿದೆ. ಏನೇನು ಗೊತ್ತಿದೆ ಹೇಳಿ. ಟಾಸ್ಕ್ ಕ್ವೀನ್, ಮಿಸ್ ಯೂನಿವರ್ಸ್, ಲಂಡನ್ ಪ್ರಿನ್ಸೆಸ್, ಬೋಲ್ಡ್, ಇಷ್ಟು ಗೊತ್ತಿದೆ. ವಾವ್, ಆ್ಯಕ್ಚುಲಿ ನಮಗೆ ಟಾಸ್ಕ್ ಕ್ವೀನು. ಯಾಕೆ ಅಂದರೆ ಟಾಸ್ಕ್ನ ಅದ್ಭುತವಾಗಿ ಆಡ್ತಾ ಇದ್ರಿ. ಆ್ಯಂಡ್ ಟಾಸ್ಕ್ ಆಡೋದ್ರ ಜೊತೆಗೆ ಅದಕ್ಕೆ ಹಾಕೋ ಎಫರ್ಟ್ಸ್ ಇದೆಯಲ್ಲ, ಅದು ನಿಮ್ಮ ಕಡೆಯಿಂದ 100% ಇರ್ತಿತ್ತು. ಸೊ ಫಿನಾಲೆವರೆಗೂ ಇನ್ನೇನು ಕೆಲವೇ ಹೆಜ್ಜೆಗಳಿತ್ತು, ಅಷ್ಟರೊಳಗೆ ಮನೆಯಿಂದ ಆಚೆ ಬರಬೇಕಾಯ್ತು. ಏನು ಮಿಸ್ ಆಯಿತು ಅಂತ ಅನ್ನಿಸ್ತು? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಎಲ್ಲಿ ಮಿಸ್ ಆಯಿತು ಅಂದ್ಕೊಂಡು. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಎಲ್ಲಿ ಮಿಸ್ ಆಯಿತು. ಯಾಕಂದರೆ ನಾನು ಬರ್ತೀನಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಷ್ಟು ಕಾನ್ಫಿಡೆಂಟ್ ಆಗಿದ್ದೆ ನಾನು ಹೋಗಲ್ಲ ಈ ವಾರ ಅಂದ್ಕೊಂಡು. ಬಟ್ ಎಲ್ಲಿ ಮಿಸ್ ಆಯಿತು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಿಮಗಷ್ಟೇ ಅಲ್ಲ, ನೋಡೋರ್ಗೂ ಇತ್ತು ನೀವು ಬರಲ್ಲ ಅನ್ನೋದು. ಬಟ್ ಅದು ಅಲ್ಲೋಕೆ ಆ್ಯಕ್ಚುಲಿ ಇವಾಗ ನಿಮ್ಮ ಬದಲು ಯಾರು ಬರಬೇಕಿತ್ತು? ಕಾವ್ಯ ಇಲ್ಲ ರಕ್ಷಿತಾ ಬರಬೇಕಿತ್ತು. ಯಾಕೆ ನಿಮಗೂ ರಕ್ಷಿತಾ ಅವ್ರಿಗೂ ಅವಾಗವಾಗ ಕ್ಲಾಶಸ್ಸು ಎಲ್ಲ ಒಂದು ಕಡೆ ನಿಮ್ಮ ಜೋಡಿ ಆಗಲೇ ಇಲ್ವಲ್ಲ, ಯಾಕದು? ನೋ ಐಡಿಯಾ. ಅದು ಫಸ್ಟಿಂದನೂ ಅದು ಜಗಳಗಳು ನಡೀತಾನೆ ಇತ್ತು. ಮಧ್ಯದಲ್ಲಿ ಮತ್ತೆ ಸರಿ ಆಗ್ತೀವಿ, ಮತ್ತೆ ಜಗಳ ಆಗುತ್ತೆ. ಅವರಿಗೊಂದು ಸೆಟ್ ಆಫ್ ಪೀಪಲ್ಸ್ ಇರ್ತಾರೆ, ಲೈಕ್ ಫೇವ್ರೇಟ್ಸ್ ಅಂತ ಇರ್ತಾರೆ. ಅವಳು ನಾಮಿನೇಟ್ ಮಾಡೋಕ್ಕಾಗಿರಲಿ, ಅವ್ರ ನೇಮ್ ತೊಗೊಳಕ್ಕಾಗಿಲ್ಲಿದ್ದಾಗ ರೀಪ್ಲೇಸ್ ಹುಡುಕ್ತಾಳೆ. ಆವಾಗ ಸ್ಪಂದನ ಹೋಗೋದ್ಮೇಲೆ ನಾನೇ ಇದ್ದಿದ್ದ ಜಾಗದಲ್ಲಿ. ಸೊ ನಾನು ಸಿಗಾಕೊಂಡೆ ಲಾಸ್ಟ್ ವೀಕ್. ಆ್ಯಕ್ಚುಲಿ ಹೌದು, ಅವರು ಏನೋ ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ, ಅದು ಕೊಡ್ತಾ ಇಲ್ಲ, ಮಾತಾಡ್ತಿಲ್ಲ ಅಂದಾಗ ನೀವು ಅವ್ರ ಮುಂದೆ ಬಂದು ಇಲ್ಲ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಬಾ ಬಾ ಅಂದ್ರೆ ಅವ್ರು ತಡ್ಕೊಳಕ್ಕೆ ರೆಡಿ ಇರಲಿಲ್ಲ. ಆ್ಯಕ್ಚುಲಿ ಎಲ್ರಿಗೂ ಇತ್ತು, ರಾಶಿಕ್ ಅವ್ರು ಹಿಂಗೂ ಇದು ಮಾಡ್ತಾರಾ. ಒಂದು ಫೇಸ್ ನೋಡಿದ್ವಿ, ಇನ್ನೊಂದು ಫೇಸ್ನ ಲಾಸ್ಟ್ ವೀಕ್ ನೋಡಿದ್ವಿ. ಆ್ಯಂಡ್ ನೀವು ಫಿನಾಲೆ ಟಾಸ್ಕ್ಗಳು ಆಡಿದ್ದು ಜನಕ್ಕೂ ತುಂಬ ಇಷ್ಟ ಆಯಿತು. ಒಂದಷ್ಟು ಮೀಮ್ಸ್ಗಳು ಓಡಾಡ್ತು. ಹಾಗೆ ನಿಮ್ಮ ಸೂರಜ್ ಅವ್ರ ಬಾಂಡಿಂಗ್ ಬಗ್ಗೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು, ಅದಕ್ಕೆ ನೀವೇ ಕ್ಲಾರಿಫೈ ಕೊಡಬೇಕು. ಏನಿಲ್ಲ, ಅವ್ನು ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ. ಬಟ್ ಏನು ಅಂದರೆ ನೀವು ಆ ವಾರ ಅವ್ರು ಬಂದಿದ್ದಷ್ಟೇ. ಸೊ ಆ ವಾರ ನೀವು ಎಲಿಮಿನೇಟ್ ಇನ್ನೇನು ಮನೆಯಿಂದ ಡೋರ್ ಹತ್ರ ನಿಂತಿರ್ತೀರ. ಬಟ್ ಅವ್ರು ಬಂದು ಬಂದು ಹಗ್ ಮಾಡ್ಕೊತಾರೆ. ಅದಕ್ಕೆ ಒಂದಿಷ್ಟು ಕ್ವಶನ್ಗಳು, ಒಂದಿಷ್ಟು ಮೆಮ್ಸ್ಗಳು ಓಡಾಡ್ತಾರೆ. ಇವರಿಬ್ರು 4 ದಿನಕ್ಕೆ ಲವರ್ಸ್ ಆದ್ರಾ ಅಲ್ಲ? ನಿಜವಾಗ್ಲೂ ಆ್ಯಕ್ಚುಲಿ ನೀವು ಬಂದಮೇಲೆ ನೋಡಿರ್ತೀರ, ನಿಮಗೆ ಕಾಣಿಸಿರುತ್ತೆ. ಈ ಥರ ಎಲ್ಲ ಕ್ವಶನ್ಸ್ಗಳು ಬಂದಿದ್ದಾವೆ. ಆ ವಾರ ಒಟ್ಟಿಗೆ ಇರ್ತೀವಿ ನಾವು, ಒಂದೇ ಟೀಮ್ ಇರ್ತೀವಿ ಟಾಸ್ಕ್ ಆಡ್ಬೇಕಾದ್ರೆ. ಆಮೇಲೆ ಕಿಚನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗಲೂ ಇಬ್ಬರು ಒಟ್ಟಿಗೆ ಒಂದೇ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಸೊ ಮಾತು ಜಾಸ್ತಿ ಆಗುತ್ತೆ. ಅವ್ನು ಫಸ್ಟ್ ಆಫ್ ಆಲ್ ತುಂಬ ಸೈಲೆಂಟ್, ಯಾರ ಜೊತೆನೂ ಮಾತಾಡೋಕೆ ಹೋಗಲ್ಲ. ಆ್ಯಂಡ್ ಎಲ್ಲ ಹೊಸದು ಅವನಿಗೆ. ನಾವೆಲ್ಲ ಕ್ಯಾಮ್ರಾ ಫೇಸ್ ಮಾಡಿದ್ದೀವಿ, ಅವ್ನು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿದ್ದಾನೆ. ಅವನಿಗೆಲ್ಲ ಹೊಸದು ಅನಿಸಿದಾಗ ನನ್ನ ಜೊತೆ ಅವನಿಗೊಂದು ಸ್ವಲ್ಪ ವೈಬ್ ಮ್ಯಾಚ್ ಆಯಿತು ಅನಿಸುತ್ತೆ. ಮಾತಾಡ್ತಾ ಇದ್ವಿ. ಸಡನ್ನಾಗಿ ಓಕೆ, ಈ ಮನೇಲಿ ನಂಗೆ ಯಾರೂ ಗೊತ್ತಿಲ್ಲ, ರಾಶಿಕಾ ಒಬ್ಳು ಗೊತ್ತಿದ್ಲು, ಅವಳು ಎಲಿಮಿನೇಟ್ ಆಗ್ತಿದ್ದಾಳೆ. ಈಗ ಮತ್ತೆ ನಾನು ಹೇಗೆ ಮಾತಾಡಬೇಕು ಎಲ್ಲರ ಜೊತೆ, ಅದೆಲ್ಲ ಅವ್ನಿಗೆ ಪಾಪ ಕನ್ಫ್ಯೂಷನ್ ಆಯಿತು ಅನಿಸುತ್ತೆ. ಸೊ ಓಕೆ, ಅವಳು ಸೇಫ್ ಆಗಿದ್ದಾಳೆ ಅಂದ್ಕೊಂಡು ಅವ್ನು ಬಂದು ಹಗ್ ಮಾಡ್ತಾನೆ. ಬಿಟ್ಟರೆ ಲವ್ ಅನ್ನೋದೆಲ್ಲ ನಿಮಗಾರು ಅನ್ಸುತ್ತೆ 3-4 ದಿನಕ್ಕೆ ಲವ್ ಆಗುತ್ತೆ ಅಲ್ಲಿ ಅಂತ. ಆ್ಯಂಡ್ ಬಿಗ್ ಬಾಸ್ ಮನೇಲಿ ಲವ್ ಆಗುತ್ತೆ, ಚಾನ್ಸೇ ಇಲ್ಲ. ಒಂದು ವೇಳೆ ಆದರೂ ಅದು ಸಕ್ಸಸ್ ಆಗೋ ತುಂಬ ರೇರ್ ಆಗಿದ್ದಾವೆ. ಸೊ ನಾವು ತುಂಬ ನೋಡಿರ್ತೀವಿ. ಹಾಗೆ ಆ್ಯಕ್ಚುಲಿ ರಾಶಿಕಾ ಅವರು ಕಾಸ್ಟ್ಯೂಮ್ಗೆ ಎಷ್ಟು ಖರ್ಚು ಮಾಡಿದ್ರಿ, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾರೆ. ಯಾರು ನಿಮ್ಮ ಕಾಸ್ಟ್ಯೂಮ್ ಡಿಸೈನರ್, ಯಾರು ಕಳಿಸ್ತಾ ಇದ್ದಿದ್ದು? ನಾನು ತುಂಬ ಪರ್ಟಿಕ್ಯುಲರ್. ಡ್ರೆಸ್ ಅಂತ ಬಂದಾಗ, ಸ್ಟೈಲಿಂಗ್ ಅಂತ ವಿಷಯ ಬಂದಾಗ ತುಂಬ ಪರ್ಟಿಕ್ಯುಲರ್. ನನ್ನ ಮನೇಲೂ ಗೊತ್ತು, ನಾನು ಎಕ್ಸ್ಟ್ರಾ ಏನಾದ್ರು ಡ್ರೆಸ್ಅಪ್ ಮಾಡಿದ್ರೆ ನಾನು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಹೋಗೋಕ್ಕಿಂತ ಮುಂಚೆನೇ ಒಂದಷ್ಟು ಶಾಪ್ ಮಾಡಿ ಹೋಗಿದ್ದೆ. ಅದಾದಮೇಲೆ ಇಡೀ ನಮ್ಮಮ್ಮ, ನನ್ನ ತಮ್ಮ, ನನ್ನ ಟೀಮ್ ಏನೇನಿದೆ ಎಲ್ಲ ಅವರೇ ಹ್ಯಾಂಡಲ್ ಮಾಡಿರೋದು. ನಾನು ಅಷ್ಟು ಚೆನ್ನಾಗಿ ಕಾಣಿಸೋಕ್ಕೆ ಅವ್ರ ಎಫರ್ಟ್ಸೇ, ಅವರೇ ಮೇನ್ ರೀಸನ್. ಆ್ಯಕ್ಚುಲಿ ಮನೆ ಒಳಗೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಬಟ್ ನೀವು ಹೇಗಿದ್ರಿ ಏನೋ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾ ಇದ್ರಿ, ಎಲ್ಲಿ ಸೈಲೆಂಟ್ ಆಗಿರಬೇಕು ಅಲ್ಲಿ ಸೈಲೆಂಟ್ ಆಗಿರ್ತಾ ಇದ್ರಿ ಅನ್ನೋದು ನಮಗೆ ಅರ್ಥ ಆಗ್ತಿದ್ದು. ಬಟ್ ಮನೆ ಒಳಗಿದ್ದವರು ಅದನ್ನೇ ತಾಂಟ್ ಮಾಡಿ, ಅದನ್ನೇ ಇದು ಮಾಡಿ ನಿಮಗೆ ನಾಮಿನೇಟ್ ಅಂತ ಬಂದಾಗ ನಿಮಗೆ ಕೊಡ್ತಾ ಇದ್ದಿದ್ದೇ ರೀಸನ್ ಅದು. ರಾಶಿಕಾ ಮಾತಾಡಲ್ಲ, ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ. ನಿಮಗೇನು ಅನಿಸ್ತು? ನನಗೆ ನನಗೆ ಒಂದು ಪಾಯಿಂಟ್ ಹೇಗೆ ಡಿಸೈಡ್ ಆಯಿತು ಅಂದರೆ 4th ವೀಕಿಂದ ಈ ಮನೇಲಿ ಯಾರು ಏನೇ ಒಪಿನಿಯನ್ ಕೊಟ್ಟರು ನಂಗೆ ಅದು ಮ್ಯಾಟ್ರ್ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ಟೆ. ಯಾಕೆ ಅಂತ ಅಂದರೆ ನನಗೆ ಮ್ಯಾಟ್ರ್ ಆಗ್ತಿದ್ದು ಒಂದೇ ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಏನು ಹೇಳ್ತಾರೆ ಅದು ಮಾತ್ರನೇ. ಮನೇಲಿ ಹೌದು, ಈಗ ಒಬ್ಬರು ಚೆನ್ನಾಗಿ ಟಾಸ್ಕ್ ಆಡ್ತಿದ್ದೀವಿ, ಏನೋ ಒಂದು ಸ್ಟ್ರಾಂಗ್ ಅಂತ ಅನಿಸಿದ ತಕ್ಷಣವೇ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಅದು ಒಂದು ರೀಸನ್ ಆಗಿರುತ್ತೆ. ಒಬ್ಬೊಬ್ಬರು ಇಲ್ಲ ಅವ್ರು ಆಟ ಆಡ್ತಿಲ್ಲ ಅಂತ ನಾಮಿನೇಟ್ ಮಾಡ್ತಾರೆ, ಒಬ್ಬೊಬ್ಬರು ಓಕೆ ಎಲ್ಲೋ ಇವಳು ನನಗೆ ಸ್ಟ್ರಾಂಗ್ ಅನ್ನಿಸ್ತಾಳೆ ಅಂದ್ಕೊಂಡು
ಸುಮ್ಮನೆ ಕಾರಣಗಳು ಹುಡುಕ್ತಾರೆ. ನೀವೇ ಹೇಳ್ದಂಗೆ ನಾನು ಎಲ್ಲ ಕಡೆ ಮಾತಾಡ್ತಿದ್ದೆ, ಒಂದೊಂದು ಕಡೆ ಮಾತಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ, ಆ ಪಾಯಿಂಟೇ ಇರ್ತಿಲ್ಲ, ಸುಮ್ಮನೆ ಜಗಳ ಆಡ್ತಿದ್ದಾರೆ ಅಂತ ಅನಿಸ್ತಿತ್ತು, ಇಲ್ಲ ಸುಮ್ಮನೆ ಕಂಟೆಂಟ್ಗೋಸ್ಕರ ಜಗಳ ಮಾಡ್ತಿದ್ದಾರೆ ಅಂತ ಅನಿಸ್ತಿತ್ತು. ಅಲ್ಲಿ ಹೋಗಿ ನಂಗೆ ಮಾತಾಡೋ ಯಾವ ಅವಶ್ಯಕತೆಯೂ ಇರ್ತಿರ್ಲಿಲ್ಲ. ನನಗೆ ನಾನು ಮಾತಾಡೋ ಜಾಗದಲ್ಲಿ ಅದೊಂದು ವೇಟೇಜ್ ಅನ್ನೋದಿರಬೇಕು. ಸುಮ್ಮನೆ ಏನಕ್ಕೆ ಮಾತಾಡಲಿ ನಾನು. ಸೊ ಒಪಿನಿಯನ್ ಕೊಡ್ತಿದ್ರು, ನಾನು ಅಷ್ಟು ತಲೆ ಕೆಡಿಸ್ಕೊತಿರ್ಲಿಲ್ಲ. ಆ್ಯಕ್ಚುಲಿ ನಮಗೆ ಬಿಗ್ ಬಾಸ್ ನೋಡುವಾಗ ಒಂದಷ್ಟು ಜನ ನಿಮ್ಮನ್ನು ಸೇರಿ ಇವರು ರಿಯಲ್ ಆಗಿದ್ದಾರೆ, ಇವ್ರು ರಿಯಲ್ ಕ್ಯಾರೆಕ್ಟರ್ ಪಬ್ಲಿಕ್ ಎಲ್ಲ ಅನ್ನಿಸ್ತಿತ್ತು. ಆದರೆ ನಿಮಗೆ ಮನೆ ಒಳಗಿದ್ದಾಗ ಯಾರು ಫೇಕು ಯಾರು ರಿಯಲ್ ಆಗಿದ್ದಾರೆ ಇವತ್ತಿನವರೆಗೂ ಯಾರು ಮುಖವಾಡ ಕಳಿಸಿಲ್ಲ ಮನೆಯಲ್ಲಿ? ಧ್ರುವಂತವ್ರ ಮುಖವಾಡ ಕಳಿಸಿಲ್ಲ ಮನೇಲಿ. ಯಾಕಂದರೆ ಅವರು ಗೊತ್ತಿಲ್ಲ ಅವ್ರು ಯಾವ ಥರ ಪರ್ಸನ್ ಏನು ಅಂದ್ಕೊಂಡು ಒಂದ್ಸಲಿ ಇಲ್ಲ ನಾನು ಲೋನ್ ವಾರಿಯರ್, ನಂಗೆ ಯಾರ ಅವಶ್ಯಕತೆಯೂ ಇಲ್ಲ ಅಂತ ಸುಮ್ಮನೆ ಹೇಳ್ತಾರೆ. ಅವ್ರಿಗೆ ಇನ್ನು ಯಾರೋ ಒಬ್ರು ಬೇಕಾಗತ್ತೆ ಮಾತಾಡೋಕ್ಕೆ, ಅವರು ನಾನು ಸರಿ ಇದ್ದೀನಿ ಅಂತ ಹೇಳೋಕ್ಕೆ ಒಬ್ರು ಬೇಕಾಗತ್ತೆ. ಅವ್ರು ತಪ್ಪು ಮಾಡಿಬಿಡ್ತಾರೆ, ಹಂಗಲ್ಲ ನಾನು ಹೀಗೆ ಮಾಡಿದೆ ಅಂದ್ಕೊಂಡು ಹೇಳೋಕೆ ಒಬ್ರು ಬೇಕಾಗತ್ತೆ. ಅವ್ರ ಮುಖವಾಡ ಇನ್ನೂ ಕಳಿಸ್ಬೇಕಿತ್ತು ಮನೇಲಿ, ಅದಾಗಲಿಲ್ಲ. ಇವಾಗ ಆ್ಯಕ್ಚುಲಿ ನೀವು ಸೂರಜ್ ಅವರು ಆಚೆ ಬಂದ ಮೇಲೆ ಸೊ ಗಿಲ್ಲಿ ಜೊತೆ ತುಂಬ ಕ್ಲೋಸ್ ಆಗ್ತೀರಾ. ನಾವೊಂದಷ್ಟು ವೀಡಿಯೋಸ್ ಎಲ್ಲ ನೀವು ಅವ್ರ ಜೊತೆ ಕುತ್ಕೊಂಡು ಹರಟೆ ಹೊಡೆಯೋದೆಲ್ಲ ನೋಡಿದ್ವಿ. ಇದಕ್ಕಿಂತ ಮುಂಚೆ ನಿಮಗೂ ಗಿಲ್ಲಿಯವ್ರಿಗೂ ಒಂದಷ್ಟು ಕ್ಲಾಶಸ್ ಇರುತ್ತೆ, ಅದೇನೋ ವೈಬೇ ಬರ್ತಾ ಇರಲ್ಲ. ಅದು ಹೆಂಗೆ ಈಗ ಒಂದು ಫ್ರೆಂಡ್ಶಿಪ್ ಹೆಂಗೆ ಬಾಂಡ್ ಆಯಿತು? ಇಲ್ಲ, ಗಿಲ್ಲಿ ಜೊತೆ ನಾನು ಮುಂಚೆನೂ ಮಾತಾಡ್ತಿದ್ದೆ, ಬಟ್ ಜಗಳಗಳಾಗ್ತಿತ್ತು. ಸೂರಜ್ ಹೋದ್ಮೇಲೆ ಗಿಲ್ಲಿ ಜೊತೆ ಕ್ಲೋಸ್ ಕೂಡ ಆಗಿಲ್ಲ. ಸೂರಜ್ ಹೋಗಾದ್ಮೇಲೆ ಮನೇಲಿ ಇದ್ದಿದ್ದೆ 7-8 ಜನ ಅಷ್ಟೇ, ನಾವಿದ್ದು 8 ಮೆಂಬರ್ಸ್ ಏನೋ ಇದ್ವಿ. ಅವಾಗ ಹೇಗಿರ್ತಿತ್ತು ಅಂದರೆ 3 ಜನ ಕಿಚನಲ್ಲಿ ಇರ್ತಿದ್ರು, ಇಲ್ಲ 4-5 ಜನ ಕಿಚನಲ್ಲಿ ಇರ್ತೀರಿ, ಇನ್ನಿಬ್ರು ಈ ಕಡೆ ಗಾರ್ಡನ್ ಏರಿಯಾದಲ್ಲಿ ಇರ್ತಿದ್ವಿ. ಅಲ್ಲಿ ಒಂದೇ ಗ್ರೂಪ್ ಆಗಿದ್ವಿ ಎಲ್ಲರೂ. 2, 3, 4 ಎಷ್ಟು ಗ್ರೂಪ್ಸ್ ನೀವು ಸ್ಟಾರ್ಟಿಂಗಲ್ಲಿ ನೋಡ್ತಿದ್ವಿ, ಅಷ್ಟೆಲ್ಲ ಗ್ರೂಪ್ ಇರ್ತಿಲ್ಲ, 2 ಗ್ರೂಪ್ ಇರ್ತಿತ್ತು. ಇಲ್ಲಿ ಅಲ್ಲಿ ಕುತ್ಕೋಬೇಕಿತ್ತು, ನೀನು ಇಲ್ಲಿ ಕುತ್ಕೊಳ್ಬೇಕಿತ್ತು, ಅಲ್ಲಿ ಕುತ್ಕೊಂಡು ಮಾತಾಡ್ತಿದ್ವಿ ಅಷ್ಟೇ. ಬಿಟ್ಟರೆ ಬಾಂಡಿಂಗ್ ಅನ್ನೋದು ನನಗೆ ಡೇ 1 ಬರೋ ತನಕನೂ ಗಿಲ್ಲಿ ಜೊತೆ ಆಗಲಿಲ್ಲ. ಯಾಕೋ ವೈಬ್ ಮ್ಯಾಚ್ ಆಗಲೇ ಇಲ್ಲ ನಂದು ಗಿಲ್ಲಿದು. ಅಷ್ಟೇ ಗಿಲ್ಲಿ ಬಗ್ಗೆ. ಬಟ್ ಆ್ಯಕ್ಚುಲಿ ಈ ಒಂದು ವೀಕಲ್ಲಿ ಧ್ರುವಂತ್ ಅವರು ಅಶ್ವಿನಿ ಅವರು ಮಾತ್ರ ಒಂದು ಸಪ್ರೇಟ್ ಗ್ರೂಪು, ನಿಮ್ಗಳದಷ್ಟೇ ಒಂದು ಗ್ರೂಪ್ ಅನ್ನೋದಾಯಿತು. ಅದು ರೀಸನ್ ಏನು, ಅಥವಾ ಅವರಿಬ್ರು ಸ್ಟ್ರಾಟಜಿನ ಏನದು? ಅದೇನೋ ಗೊತ್ತಿಲ್ಲ. ಯಾಕಂದರೆ 2 ರೂಮ್ಸ್ ಇತ್ತು ಈ ಸಲ, ಈ ಸೀಸನಲ್ಲಿ. ಅವರಿಬ್ರು ಒಂದು ರೂಮ್, ಇನ್ನು ಮಿಕ್ದವರೆಲ್ಲ ಒಂದು ರೂಮಲ್ಲಿ ಇರ್ತಿದ್ವಿ ನಾವು. ಮಾತುಕತೆ, ಅವ್ರು ಜಗಳ ಆಡಿದ್ರು ಕೂಡ. ಆ್ಯಂಡ್ ಅಶ್ವಿನಿ ಮ್ಯಾಮ್ಗೆ ಈ ಒಂದಷ್ಟು ಜನ ಸೆಟ್ ಆಗ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ ಅವರು. ಸೊ ಧ್ರುವಂತ್ ಅವ್ರಿಗೂ ಒಂದಷ್ಟು ಜನ ಸೆಟ್ ಆಗ್ತಿರ್ಲಿಲ್ಲ, ಯಾರೋ ಅವ್ರ ಜೊತೆ ಮಾತಾಡ್ತಿರ್ಲಿಲ್ಲ. ಅವಾಗ ಏನು ಮಾಡಿದ್ರು, ಇವರು ಒಂದೇ ರೂಮಲ್ಲಿ ಜಾಸ್ತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ರಘು ಅಣ್ಣಂಗೂ ಮತ್ತು ಧ್ರುವಂತ್ ಅವ್ರಿಗೇನೋ ಕ್ಲಾಶ್ ಆಗುತ್ತೆ, ಸೊ ಅಡುಗೆನೂ ಬೇರೆ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರಿಬ್ಬರು ಒಂದು ಬೀನ್ ಬ್ಯಾಗ್ ಹೋದ್ರು ಕುತ್ಕೊಂಡ್ರು ಅಂದರೆ ಗೊತ್ತಾಗ್ಬಿಡ್ತಿತ್ತು ಅವ್ರು ಯಾರ ಜೊತೆನೂ ಮಾತಾಡೋಕ್ಕೆ ಹೋಗಲ್ಲ ಅಂದ್ಕೊಂಡು. ನಮಗೇನದು ಹೊಸದ ಥರ ಅನಿಸ್ಲಿಲ್ಲ. ಅವರಿಬ್ರು ಹೇಗಿರ್ತಾರೆ ಅನ್ನೋದು ಗೊತ್ತಿತ್ತು ಮನೇಲಿ. ವೀಕೆಂಡ್ ಎಪಿಸೋಡಲ್ಲಿ ಅಶ್ವಿನಿ ಅವರು ನಿಮ್ಮ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ರಘು ಮತ್ತು ನೀವಿಬ್ರು ಅಣ್ಣ ತಂಗಿ ಥರ ಇದ್ದಿದ್ದು ನಾವು ನೋಡ್ತಾ ಇದ್ವಿ, ನೀವು ರಘು ಅಣ್ಣ ಅಂತ ಅಷ್ಟು ಪ್ರೀತಿಯಿಂದ ಬಟ್ ಅದನ್ನು ಅವರು ಬೇರೆ ಥರನೇ ಸ್ಟೇಟ್ಮೆಂಟ್ ಮಾಡ್ತಾರೆ. ಸೊ ಅದು ಯಾಕೆ, ಅಥವಾ ಒಂದು ಆ ಥರನೂ ರಿವೆಂಜ್ ತೊಗೊತಾರಾ, ಏನದು? ನಾನು ಅಶ್ವಿನಿ ಮ್ಯಾಮಲ್ಲಿ ಏನು ಒಂದು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ಅವರೊಬ್ರನ್ನ ಹೇಟ್ ಮಾಡ್ತಿರ್ತಾರೆ, ಅವ್ರಿಗೊಬ್ರು ಇಷ್ಟ ಇರಲ್ಲ. ಬಟ್ ಅವ್ರು ಹೇಗೆ ಅಂದರೆ, ಇವಾಗ ನಾನು ಹೋಗಿ ನಾಮಿನೇಟ್ ಮಾಡಿದ್ರೆ ಅವ್ರು ಇಮಿಡಿಯೇಟಾಗಿ ನನ್ನ ನಾಮಿನೇಟ್ ಮಾಡ್ತಾರೆ. ನನಗೆ ಅದು ಫೋಟೋ ಇಟ್ಟಾಗಲೇ ಗೊತ್ತಿತ್ತು ದಟ್ ನೆಕ್ಸ್ಟ್ ಅವ್ರು ನನ್ನ ಫೋಟೋನೇ ತಗೋತಾರೆ, ನನಗೆ ಹೇಳ್ತಾರೆ ಅನ್ನೋದು ಗೊತ್ತಿತ್ತು. ಯಾಕಂದರೆ ನೀವು ನೋಡಿದರೆ ಆ ಬಾಕ್ಸಿಂಗ್ ಟೈಮಲ್ಲಿ ಆ ವಾರ ನನಗೇನು ಅನ್ನಿಸ್ತು, ಗಿಲ್ಲಿ ವಿಚಾರದಲ್ಲಿ ಅವ್ರಿಗೆ ನಾನು ಸಪೋರ್ಟ್ ಮಾಡಿರ್ತೀನಿ, ಅಶ್ವಿನಿ ಮ್ಯಾಮ್ ಆರಾಮಾಗಿರಿ, ತಪ್ಪಿತ್ತು ಅಂದರೆ ಸುದೀಪ್ ಸರ್ ಬಂದು ಮಾತಾಡ್ತಾರೆ ಅಂದ್ಕೊಂಡೆಲ್ಲ ಹೇಳಿರ್ತೀನಿ. ಬಟ್ ಇಲ್ಲ ರಾಶಿ, ನಾನು ಆ ಥರ ಎಲ್ಲ ಮಾತಾಡಿಲ್ಲ, ನನ್ನ ವಾಯ್ಸ್ ಒಂದು ತುಂಬ ಸಾಫ್ಟಾಗೇ ಇತ್ತು ಅಂತೆಲ್ಲ ಹೇಳ್ತಾರೆ, ನಾನು ನಂಬಿರ್ತೀನಿ. ಅದಾದಮೇಲೆ ಅವ್ರು ಸಡನ್ನಾಗಿ ನನ್ನ ಜೊತೆ ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಬ್ಯಾಗೇಜ್ ಏನಿದೆ ಆಚೆ ಹಾಕಿ ಅಂತ ಹೇಳ್ತಾರೆ ಸುದೀಪ್ ಸರ್. ಆ ವೀಕ್ ನನಗೇನು ಅನಿಸಿತ್ತು ಅವ್ರ ಮೇಲೆ ಒಪಿನಿಯನ್, ನಾನು ಅದನ್ನು ಹೇಳ್ತೀನಿ. ಬಟ್ ಅವ್ರು ಏನೇನೋ ಟಾಪಿಕ್ಸ್ ಮಾತಾಡ್ತಾರೆ, ತೊಗೊಂಡು ಬರ್ತಾರೆ ಆ ಒಂದು ಆ್ಯಕ್ಟಿವಿಟೀಲಿ. ನಿಮಗೆ ಅಷ್ಟೆಲ್ಲ ಇತ್ತು ಅಂದರೆ ನನ್ನ ಜೊತೆ ಹೇಗೆ ಚೆನ್ನಾಗಿದ್ರಿ ನೀವೇ ಹೇಳಿರ್ತೀರ. ಒಂದು ಹುಡುಗಿ ಕೂತ್ಕೊಂಡು ಮಾತಾಡಿದ ತಕ್ಷಣವೇ ಅವರು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಟ್ಯಾಗ್ ಕೊಡೋಕ್ಕಾಗಲ್ಲ, ಬೆಸ್ಟ್ ಫ್ರೆಂಡ್ಸ್ ಕೂಡ ಆಗಿರ್ಬೋದು ಅಂದ್ಕೊಂಡು ಅದನ್ನೂ ವೀಕ್ಷಕರು ನೋಡಿರ್ತಾರೆ. ನೀವು ಏನೇನು ಮಾತಾಡಿರ್ತೀರ, ರಘು ಅಣ್ಣ ನನ್ನ ಬಗ್ಗೆನೂ ಮಾತಾಡಿರ್ತೀರ ಅನ್ನೋದು ಗೊತ್ತಿರುತ್ತೆ. ಒಂದು ಹುಡುಗಿ ಅಣ್ಣ ಅಂತ ಅಷ್ಟು ಚೆನ್ನಾಗಿ ಕರಿರ್ತಿರ್ತಾಳೆ. ಫ್ಯಾಮಿಲಿ ರೌಂಡಲ್ಲಿ ನಮ್ಮ ಅಮ್ಮ ಬಂದುಬಿಟ್ಟು ಫೋಟೋ ಫ್ರೇಮ್ ಕೊಡ್ತಾರೆ. ಇದೆಲ್ಲ ಮಾಡಾದ್ಮೇಲೂ ಕೂಡ ನೀವು ಹೆಂಗೆ ಅದು ಒಪಿನಿಯನ್ ಕೊಡೋಕ್ಕಾಗತ್ತೆ? ಹಂಗೆ ನೀವು ಯಾವ ಥರ ಯೋಚನೆ ಮಾಡ್ತಿರ್ತೀರ ಅನ್ನೋದು ಗೊತ್ತಾಯಿತು. ನಾಮಿನೇಷನಲ್ಲಿ ಅದನ್ನು ತುಂಬ ಮ್ಯಾನ್ಯುಪ್ಲೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಒಂದ್ಸಲಿ ಹೇಳಿದ ಮಾತು ಚೇಂಜ್ ಆಗಲ್ಲ ಅಲ್ವಾ? ಅದನ್ನು ನಾನು ಅವ್ರು ಹೇಳಿದ ತಕ್ಷಣ ಅದನ್ನು ಸರಿಯಾಗಿ ಓಕೆ ಫೈನ್ ಬಿಡಿ ಅಂತ ಹೇಳೋಕ್ಕಾಗಲ್ಲ. ಅದು ಮನಸ್ಸಲ್ಲಿ ಹಾಗೆ ಉಳ್ಕೊಳುತ್ತೆ. ಆ್ಯಕ್ಚುಲಿ ನೀವು ನಾಮಿನೇಟ್ ಮಾಡ್ಬೇಕಾದ್ರೆ ರಕ್ಷಿತಾ ಅವರಿಗೆ ನಮ್ಮ ಫ್ಯಾಮಿಲಿನೂ ನೋಡಿದೆ ಅನ್ನೋಂಥ ವರ್ಡ್ ಯೂಸ್ ಮಾಡಿದ್ರಿ ಅಂತ ಅವ್ರು ಟ್ರಿಗರ್ ಆಗ್ತಾರೆ. ಸೊ ಒಂದು ವೀಕಲ್ಲಿ ಅದು ಏನದು ಆ್ಯಕ್ಚುಲ್ ವಿಷಯ ನಡೆದಿತ್ತು? ಫ್ಯಾಮಿಲಿ ಅಲ್ಲ, ನಮ್ಮ ಮನೆಯವರು ಅಂತ ಹೇಳಿದ್ದೇನೆ. ನನಗೂ ಗೊತ್ತು, ನಮ್ಮ ಮನೆಯವ್ರಿಗೂ ಗೊತ್ತು. ಅಂದರೆ ಮನೆಯವರು ಇಸ್ ಲೈಕ್ ಬಿಗ್ ಬಾಸ್ ಮನೆಯವರು ಅಷ್ಟೇ.
ಅದು ಬಿಟ್ಟು ನಮ್ಮ ಮನೆಯವರು ನಮ್ಮ ಮನೆಯಿಂದ ಬಂದಿದ್ದಲ್ಲ, ಯಾಕಂದರೆ ಅದು ಏನಕ್ಕೆ ಹಂಗೆ ಕನೆಕ್ಟ್ ಆಗೈತೆ ಅಂದರೆ ಲಾಸ್ಟ್ ವೀಕ್ ಫ್ಯಾಮಿಲಿ ರೌಂಡ್ ಆಗಿರುತ್ತೆ, ಅದು ಒಂದಕ್ಕೆ ಕನೆಕ್ಟ್ ಆಯಿತು ಬಿಟ್ಟರೆ ಮನೆಯವರು ಅಂತ ನಾನು ತೊಗೊಂಡಿದ್ದು ಬಿಗ್ ಬಾಸ್ ಮನೆಯವ್ರಿಗೆ ಮಾತ್ರ. ವೀಕೆಂಡಲ್ಲಿ ಕೂಡ ಸುದೀಪ್ ಸರ್ ಅದನ್ನ ಕ್ಲಾರಿಟಿ ಕೊಡ್ತಾರೆ. ಆ್ಯಕ್ಚುಲಿ ಒಂದಷ್ಟು ಮೆಮ್ಸ್ ಓಡಾಡುತ್ತೆ, ನೀವು ಮನೆಯಿಂದ ಆಚೆ ಬರಬೇಕಾದ್ರೆ ಎಲ್ರಿಗೂ ಹಕ್ ಕೊಡ್ತೀರಾ, ಆದರೆ ಗಿಲ್ಲಿ ಮತ್ತು ರಕ್ಷಿತಂಗೆ ಹ್ಯಾಂಡ್ ಶೇಕ್ ಕೊಟ್ರಿ, ಯಾಕೆ ಹಂಗೆ ಮಾಡಿದ್ರು ರಾಶಿಕಾ ಅವರು ಅಂತ ಒಂದಷ್ಟು ಟ್ರೋಲ್ಗಳಾಗಿದೆ. ಇವಾಗ ನಾನು ಎಲ್ಲ ಅಲ್ಲೊಂದಷ್ಟು ಜನ ಜೊತೆ ಮಾತಾಡ್ತಿರ್ತೀನಿ. ಗಿಲ್ಲಿಗೂ ನನಗೂ ಆ ಬಾಂಡ್ ಯಾವತ್ತೂ ಆಗೇ ಇಲ್ಲ, ವೈಬ್ ಕೂಡ ಮ್ಯಾಚೇ ಆಗಿಲ್ಲ. ಈಗ ನಾನೇ ಹೋಗ್ಬಿಟ್ಟು ಹೆಂಗೆ ಹಗ್ ಮಾಡಲಿ ಗಿಲ್ಲಿನ? ಯಾಕಂದರೆ ಆ ಒಂದು ಬಾಂಡ್ ಇರಬೇಕು ಅಲ್ವಾ. ಅಟ್ಲೀಸ್ಟ್ ನಾನು ಹೋಗ್ಬಿಟ್ಟು ನಾನು ವಿಶ್ ಮಾಡಿಬಿಟ್ಟು ಬರ್ತೀನಿ, ಗಿಲ್ಲಿ ಚೆನ್ನಾಗಿ ಆಡು ಅಂದ್ಕೊಂಡು, ಅಷ್ಟೇ ಮಾಡೋಕ್ಕಾಗೋದು. ಇಲ್ಲ ಅವ್ನಿಗೂ ವಿಯರ್ಡ್ ಫೀಲ್ ಆಗಬಾರ್ದು, ಇಲ್ಲ ನನಗೂ ಹೋಗ್ಬೇಕಾದ್ರೆ ವಿಯರ್ಡ್ ಫೀಲ್ ಆಗಬಾರ್ದು, ಏನು ರಾಶಿಕಾ ಹೋಗ್ಬೇಕಾದ್ರೆ ಹಗ್ ಮಾಡಿದ್ಲು ಅಂತ. ಯಾಕಂದರೆ ಆ ಥರ ನಾವು ಯಾವತ್ತೂ ಮನೇಲಿ ಇರಲಿಲ್ಲ. ರಕ್ಷಿತನ ವಿಚಾರದಲ್ಲಿ ನಂಗೆ ಗೊತ್ತಿಲ್ಲ ಹಗ್ ಮಾಡಿದ್ನೋ ಇಲ್ವೋ ಅಂದ್ಕೊಂಡು ಹ್ಯಾಂಡ್ ಶೇಕ್ ಮಾಡಿದ್ನ. ಹೋಗ್ತಾ ನಾನು ಬೇರೆ ಝೋನಲ್ಲೇ ಇದ್ದೆ ಆ ಟೈಮಲ್ಲಿ. ಬಟ್ ಅಷ್ಟೇ, ಅದ್ಬಿಟ್ಟು ಬೇರೆ ಏನೂ ಇಂಟೆನ್ಷನ್ಸ್ ಇರಲಿಲ್ಲ. ಯಾರು ಗೆಲ್ತಾರೆ? ಗಿಲ್ಲಿ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿದ್ದೀರಾ. ಬಟ್ ಲಾಸ್ಟ್ ವೀಕ್ ಸ್ಯಾಟರ್ಡೆ ಎಪಿಸೋಡ್ ನೋಡಿದಾಗ ಒಂದಷ್ಟು ಟಾಕ್ಸ್ ಓಡಾಡ್ತಾ ಇದೆ, ಗಿಲ್ಲಿನ ಡೌನ್ ಮಾಡ್ತಾ ಇದ್ದಾರೆ, ಗಿಲ್ಲಿ ಗೆಲ್ಲೋದು ಡೌಟ್ ಅಂತ ಅವ್ರ ಫ್ಯಾನ್ಸೇ ಆ್ಯಕ್ಚುಲಿ ಧ್ರುವಂತ್ ಅವರಿಗೆ ಚಪ್ಪಾಳೆ ಕೊಟ್ಟಿದ್ದನ್ನೆಲ್ಲ ಅಪೋಸ್ ಮಾಡಿದ್ದಾರೆ. ಸೊ ಹಾಗಾಗಿ ಅದೊಂದು ಟಾಕ್ ಕೂಡ ಓಡಾಡ್ತಾ ಇದೆ. ಇದ್ರ ಬಗ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ ನನಗೆ. ಡೌನ್ ಮಾಡೋಕ್ಕಾಗಲ್ಲ, ಅವ್ನ ಮನೇಲಿ ಎಂಟರ್ಟೈನ್ ಮಾಡ್ತಾನೇ ಇರ್ತಾನೆ ಯಾವಾಗಲೂ ಕೂಡ. ಧ್ರುವಂತ್ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು ಅಂತ ಅಂದರೆ ಸುದೀಪ್ ಸರ್ ಹೇಳ್ತಾರೆ, ಆ VT ಫುಲ್ ನೋಡಿದ್ದೀನಿ, ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು ಅಂದ್ಕೊಂಡು. ಸುಮ್ಮನೆ ಅಂತೂ ಕಿಚ್ಚನ ಚಪ್ಪಾಳೆ ಅಲ್ಲಿ ಯಾರಿಗೂ ಸಿಗಲ್ಲ. ಸುದೀಪ್ ಸರ್ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ ಅಂದರೆ ನಾವು ನೋಡಿಲ್ದಿರೋದನ್ನ ಅವ್ರೇನೋ ನೋಡಿರ್ತಾರೆ. ಸೊ ಅಲ್ಲಿ ಯಾರು ಡೌನ್ ಮಾಡೋಕ್ಕಾಗಲ್ಲ. ಯಾರ್ಯಾರು ವೇದಿಕೆ ಮೇಲೆ ಬರ್ತಾರೆ ಸುದೀಪ್ ಸರ್ ಜೊತೆ? ಎರಡು ಕೈಗಳು ಯಾರ್ಯಾರ್ದು ಇರುತ್ತೆ ಅಂತ ಅನ್ಸುತ್ತೆ? ಗಿಲ್ಲಿ ಮತ್ತು ಅಶ್ವಿನಿ ಅವ್ರದ್ದು. ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಗಿಲ್ಲಿಯಿಂದ ಕಾವ್ಯನ, ಕಾವ್ಯನಿಂದ ಗಿಲ್ಲಿನ ಆ್ಯಕ್ಚುಲಿ, ಯಾಕಂದರೆ ಫಿನಾಲೆ ವೀಕ್ವರೆಗೂ ಬಂದರು ಅಂದರೆ ಒಂದಷ್ಟು ಅಂದರೆ ನಾವು ಹೇಳೋದೆಲ್ಲ ಒಂದಷ್ಟು ಟ್ರೋಲ್ ಪೇಜ್ಗಳು ಕೂಡ ಹೇಳ್ತಾ ಇದ್ದಾರೆ. ಸೊ ಶಿ ಈಸ್ ನಾಟ್ ಡಿಸರ್ವ್ ಫಿನಾಲೆ ವೀಕಿಗೆ ರಾಶಿಕಾ ಅವ್ರು ಇರಬೇಕಿತ್ತು ಅನ್ನೋ ಮಾತುಗಳು ಕೂಡ ಓಡಾಡ್ತಾ ಇದೆ. ನಿಮ್ಗೆ ಏನು ಅನ್ಸುತ್ತೆ? ಗಿಲ್ಲಿಯಿಂದ ಕಾವ್ಯ, ಕಾವ್ಯದಿಂದ ಗಿಲ್ಲಿ, ನನಗೆ ಇವತ್ತಿಗೂ ಇದು ಅರ್ಥ ಆಗಿಲ್ಲ. ಅಲ್ಲಿ ಯಾರಿಂದನೂ ಯಾರೂ ಆಡೋಕ್ಕಾಗಲ್ಲ. ಯಾಕಂದರೆ ಗಿಲ್ಲಿ ವಾಯ್ಸ್ ಕಾವ್ಯ ಆಗೋಕ್ಕಾಗಲ್ಲ, ಕಾವ್ಯನ ವಾಯ್ಸ್ ಗಿಲ್ಲಿ ಆಗೋಕ್ಕಾಗಲ್ಲ. ಅವ್ರ ಪರ ಇವಳು ಸ್ಟ್ಯಾಂಡ್ ತೊಗೊಳ್ಬೋದು, ಇಲ್ಲ ಇವಳು ಗಿಲ್ಲಿಗೆ ಸ್ಟ್ಯಾಂಡ್ ತೊಗೊಳ್ಬೋದು ಅಷ್ಟೇ. ಬಟ್ ಆಟ ಅಂತ ಬಂದರೆ ನಮ್ಮ ಆಟ ನಾವು ಆಡಲೇಬೇಕಾಗತ್ತೆ. ಡಿಸರ್ವ್ ನಂಗೆ ಗೊತ್ತಿಲ್ಲ, ನಾನು ಹಂಗೆ ಅನ್ಕೋತಾ ಇದ್ದೇನೆ. ಡಿಸರ್ವಿಂಗ್ ಇಲ್ಲ ಈ ಥರ ಎಲ್ಲ ನಾನೇನೂ ಹೇಳಕ್ಕೆ ಹೋಗಲ್ಲ. ಬಿಕಾಸ್ ಆಟ ಆಡ್ತಿದ್ದಾಳೆ. ನನಗೆ ಕೇಳಿದ್ರೆ ಅವ್ರು ಇರಬೇಕಿತ್ತು, ಅದೇನಾಯಿತು ನಂಗೆ ಗೊತ್ತಿಲ್ಲ. ಓಕೆ, ಇವಾಗ ಇನ್ನು ಯಾರು ಹೋಗ್ಬೋದು ಮನೆಯಿಂದ ಆಚೆ ಮಿಡ್ ವೀಕ್? ಆರ್ ಯಾರು ಹೋಗ್ಬೋದು? ಹೋದರೆ ಕಾವ್ಯ ಹೋಗ್ಬೋದು. ಓಕೆ, ಓವರ್ ಆಲ್ ಬಿಗ್ ಬಾಸ್ ಮನೆ ಹೇಗಿತ್ತು? ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನೇ ಹೋಗ್ತೀನಿ ಅಂತ ಹೇಳಿದರೂ ಕೂಡ ಎಲ್ಲೋ ಇಷ್ಟೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಂಗೆ ಸಿಗ್ತಿರ್ಲಿಲ್ಲ ಅನ್ಸುತ್ತೆ. ಯಾಕಂದರೆ ತುಂಬ ಜನಕ್ಕೆ ಬಿಗ್ ಬಾಸ್ಗೆ ಹೋಗೋಕ್ಕೆ ಆಪರ್ಚುನಿಟಿ ಸಿಗಲ್ಲ. ಅದರಲ್ಲಿ ನನ್ನನ್ನು ಅವ್ರು ಕಾಲ್ ಮಾಡಿ ಬನ್ನಿ ಅಂತ ಹೇಳಿದ್ದಾರೆ ಅಂದರೆ ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಆ ಎಕ್ಸ್ಪೀರಿಯೆನ್ಸ್ ನಾವು ಬಿಗ್ ಬಾಸ್ ಮನೇಲಿ ಮಾತ್ರ ಮಾಡೋಕ್ಕೆ ಸಾಧ್ಯ. ಆಚೆ ಕಡೆ ಬಂದಾದ್ಮೇಲೆ ಇನ್ನು ಆ ಥರ ಎಕ್ಸ್ಪೀರಿಯೆನ್ಸ್ ನಮಗೆಲ್ಲೂ ಸಿಗಲ್ಲ. ಹೋಗಬೇಕು, ಎಲ್ಲರೂ ಹೋಗಬೇಕು, ಆ ಎಕ್ಸ್ಪೀರಿಯೆನ್ಸ್ ಪಡ್ಕೋಬೇಕು. ಆಚೆ ಬಂದಾದ್ಮೇಲೆ ಇಟ್ಸ್ ಎ ಡಿಫ್ರೆಂಟ್ ಲೈಫ್. ನಮ್ಮ ಫೋನ್ ಯೂಸ್ ಮಾಡ್ತಿರ್ತೀವಿ, ಮನೆಯವ್ರ ಜೊತೆಲ್ಲ ಇರ್ತೀವಿ, ಅಲ್ಲಿ ಫೋನ್ ಇರಲ್ಲ. ಏನೇ ಆದರೂ ಬಿಗ್ ಬಾಸ್ ಒಂದೇ ವಾಯ್ಸ್ ನಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಬಿಗ್ ಬಾಸ್ ಹೇಳ್ಕೊಡ್ತಾರೆ. ಆ್ಯಂಡ್ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಜಾಸ್ತಿ ಆಗುತ್ತೆ ಬಿಗ್ ಬಾಸ್ ಮನೇಲಿ. ಚಿಕ್ಕ ಚಿಕ್ಕ ವಿಷಯಕ್ಕೆ ಖುಷಿ ಪಡೋದನ್ನ ನಾವು ಬಿಗ್ ಬಾಸ್ ಮನೇಲಿ ಕಲಿತೀವಿ. ಹೇಳಬೇಕು ಅಂದರೆ ಜರ್ನಿ ವಾಸ್ ಅಮೇಝಿಂಗ್. ಓಕೆ, ಆ್ಯಕ್ಚುಲಿ ಕ್ಯಾಮ್ರಾ ನೀವೇ ಹೇಳಿದ್ರಿ ಸೂರಜ್ಗೆ ಕ್ಯಾಮ್ರಾ ಬಗ್ಗೆ ಏನು ನಾಲೆಡ್ಜ್ ಇರಲಿಲ್ಲ, ಕಾನ್ಷಿಯಸ್ ಇರಲಿಲ್ಲ ಅಂತ. ಬಟ್ ಇವಾಗ ಒಂದು ಸೀರಿಯಲ್ಗೆ ಹೀರೋ ಆಗಿ ಹೋಗ್ತಾ ಇದ್ದಾರೆ. ಸೊ ಏನು ವಿಶ್ ಮಾಡಿದ್ರಿ ಮೀಟ್ ಆದ್ರ? ಅವನು ಮನೆಗೂ ಹೋಗಿರ್ತಾನೆ, ಅವಾಗ ನಾನು ಇರಲ್ಲ. ಬಟ್ ಅಲ್ಲಿ ನಾನು ಮಿಸ್ ಮಾಡಿಕೊಂಡೆ. ಬಟ್ ಅನು ಬಂದಾಗ ಹೋಗಿ ವಿಶ್ ಮಾಡಿ ಕೂಡ ಸರ್ಪ್ರೈಸ್ ಆಗಿ ಹೋಗಿ ವಿಶ್ ಮಾಡಿಬಿಟ್ಟು ಬಂದಿದ್ದೀನಿ. ಐ ಆಮ್ ಸೋ ಹ್ಯಾಪಿ ಫಾರ್ ಹಿಮ್. ಒಳ್ಳೇದಾಗಲಿ ಅವನಿಗೆ, ಅವ್ನು ಅಂದ್ಕೊಂಡಿರೋದೆಲ್ಲ ಆಗಲಿ. ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಇವತ್ತಿನ ವಿಶೇಷವನ್ನ. ಇದೇ ರೀತಿ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ ಅಂತ ಹೇಳ್ತಾ ಧನ್ಯವಾದಗಳು.